ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ನಾವೀಗ ಒಂದು ಸಣ್ಣ ಕಲ್ಪನೆ ಮಾಡಿಕೊಳ್ಳೋಣ. ನೋಡಿ, ಒಬ್ಬ ಹಳೆಯ ವಸ್ತುಗಳ ವ್ಯಾಪಾರಿ ಇದ್ದಾನೆ. ಆತನ ಬಳಿ ಇರುವ ವಸ್ತುಗಳೆಲ್ಲ ದಿನೇ ದಿನೇ ಕೊಳೆಯುತ್ತಿವೆ, ನಾಶವಾಗುತ್ತಿವೆ. ಆ ಸಮಯದಲ್ಲಿ ಆತನಿಗೊಂದು ಅದ್ಭುತವಾದ ಪ್ರಸ್ತಾವನೆ ಬರುತ್ತೆ. ಓಹೋ, ಎಂಥ ಪ್ರಸ್ತಾವನೆ ಅದು! ಅಂದ್ರೆ, ಆ ಕೊಳೆಯುತ್ತಿರುವ ಹಳೆಯ ವಸ್ತುಗಳನ್ನೆಲ್ಲ ಕೊಟ್ಟುಬಿಟ್ಟು ಅದಕ್ಕೆ ಪ್ರತಿಯಾಗಿ ಎಂದಿಗೂ ನಾಶವಾಗದ ಮುಂದಿನ 21 ಜನ್ಮಗಳಿಗೆ ಬರುವಂಥ ವಜ್ರಗಳನ್ನ ಪಡೆಯುವ ಅವಕಾಶ ಅದು. ಮೇಲ್ನೋಟಕ್ಕೆ ಇದೊಂದು ಮೋಸದ ಜಾಲ ಅಂತ ಅನ್ಸ್ಬೋದು ಅಲ್ವಾ? ಯಾಕಂದ್ರೆ ಹಳೇ ವಸ್ತು ಕೊಟ್ಟು ಯಾರು ತಾನೇ ವಜ್ರ ಕೊಡ್ತಾರೆ ಅಂತ. ಖಂಡಿತ, ಲೌಕಿಕ ಜಗತ್ತಿನಲ್ಲಿ ಇದು ಅಸಾಧ್ಯ ಅನ್ಸುತ್ತೆ. ಆದರೆ ವಾಸ್ತವದಲ್ಲಿ ಇದು ಭ್ರಮೆಯಲ್ಲ. ಹೌದು. ಓಂ ಶಾಂತಿ. ಇದು ಕೇವಲ ಒಂದು ಕಥೆಯಲ್ಲ. ಆ ಹಳೆ ನಾಶವಾಗುತ್ತಿರುವ ವಸ್ತುಗಳು ಮತ್ಯಾವುದೂ ಅಲ್ಲ, ನಮ್ಮಲ್ಲಿ ಆಳವಾಗಿ ಬೇರೂರಿರುವ ದೇಹಭಾನ ಹಾಗೂ ನಮ್ಮೊಳಗಿನ ವಿಕಾರಗಳು. ನಿಜ. ಲೌಕಿಕ ಜಗತ್ತಿನಲ್ಲಿ ನಾವು ಯಾವುದನ್ನ ಅಪ್ಪಿಕೊಂಡು ಕೂತಿದೀವೋ ಅದೇ ನಮ್ಮನ್ನ ಮುಳುಗಿಸ್ತಾ ಇದೆ. ಹೌದು. ಇಂದು ಶಿವಬಾಬಾ ವಿವರಿಸುವ ಬಲಿಹಾರಿ ಅಂದ್ರೆ ಆ ಸಂಪೂರ್ಣ ಶರಣಾಗತಿಯ ಹಿಂದಿರೋ ಅತೀಂದ್ರಿಯ ರಹಸ್ಯವೇ ಇದು. ಹೌದು. ಹಳೆಯದನ್ನ ನೀಡಿ ಅವಿನಾಶಿ ಜ್ಞಾನ ರತ್ನಗಳನ್ನ ಪಡೆದುಕೊಳ್ಳುವ ಮಹಾನ್ ವ್ಯಾಪಾರ ಇದು. ಮಧುರ ಮಕ್ಕಳೇ, ಯಾವಾಗ ನೀವು ಸಂಪೂರ್ಣ ಪಾವನರಾಗುವಿರೋ ಆಗಲೇ ತಂದೆಯೂ ನಿಮ್ಮ ಬಲಿಹಾರಿಯನ್ನು ಸ್ವೀಕಾರ ಮಾಡ್ತಾರೆ. ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ, ನಾವು ಎಷ್ಟು ಪಾವನರಾಗಿದ್ದೇವೆ? ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಚಾರ ಏನಂದ್ರೆ, ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ಅಂತ ಬಾಬಾ ಹೇಳ್ತಿರೋದು. ಹೌದು. ಯಾಕಂದ್ರೆ ಲೌಕಿಕ ಪ್ರಪಂಚದಲ್ಲಿ ಪಾವನತೆ ಅಂದ್ರೆ ಕೇವಲ ಬಾಹ್ಯವಾದ ಶುದ್ಧಿ ಅನ್ಕೊಂಡಿದ್ದಾರೆ ಅಲ್ವಾ? ಖಂಡಿತ. ಶಾರೀರಿಕ ಬ್ರಹ್ಮಚರ್ಯ ಅಥವಾ ಕೇವಲ ಯಾವುದೋ ಆಚರಣೆ ಅಂತ ತಿಳಿದುಕೊಂಡಿದ್ದಾರೆ. ಆದ್ರೆ ಬಾಬಾ ಕೇಳ್ತಿರೋದು ನಮ್ಮ ಆಂತರಿಕ ಸ್ಥಿತಿಯ ಬಗ್ಗೆ. ಅಂದ್ರೆ ನಮ್ಮ ಪ್ರತಿ ಸಂಕಲ್ಪವೂ ಸತೋಪ್ರಧಾನವಾಗಿದೆಯಾ ಅಂತ. ನಿಖರವಾಗಿ, ನಮ್ಮ ದೃಷ್ಟಿ, ವೃತ್ತಿ ಸಂಪೂರ್ಣ ಶುದ್ಧವಾಗಿದೆಯಾ? ಯಾಕಂದ್ರೆ ಮಲಿನವಾದ ಪಾತ್ರೆಯಲ್ಲಿ ತುಂಬಿದ ಎಂಥ ಶ್ರೇಷ್ಠ ವಸ್ತುವಾದ್ರೂ ಅದು ಕಲುಷಿತವಾಗಿಯೇ ಬಿಡುತ್ತೆ. ನಾವು ಅರ್ಪಿಸುವ ಪ್ರತಿಯೊಂದು ಪರಮಾತ್ಮನಿಗೆ ತಲುಪಬೇಕು ಅಂದ್ರೆ ಆ ಆಂತರಿಕ ಶುದ್ಧತೆ ಎಂಬ ಅಡಿಪಾಯ ಅತ್ಯಗತ್ಯ. ಹೌದು. ಬಾಬಾ ಹೇಳುವ ಈ ಸಂಪೂರ್ಣ ಪಾವನತೆಯ ವಿಚಾರ ಕೇಳಿದಾಗ, ಲೌಕಿಕ ಜಗತ್ತಿನಲ್ಲಿ ನಾವು ಕೇವಲ ಹೊರಗಿನಿಂದ ಎಷ್ಟೇ ಒಳ್ಳೆಯವರಂತೆ ನಟಿಸಿದರೂ ನಮ್ಮ ಅಂತರಂಗದ ಕನ್ನಡಿ ಎಂದಿಗೂ ಸುಳ್ಳು ಹೇಳೋದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇದೇ ಹಿನ್ನೆಲೆಯಲ್ಲಿ ಬರುವ ಪ್ರಶ್ನೆ ಬಹಳ ರೋಚಕವಾಗಿದೆ. ಹೌದು. ಪ್ರಶ್ನೆ ಏನಿದೆ? ನೀವು ಮಕ್ಕಳು ಈಗ ಖುಷಿಯಿಂದ ತಂದೆಗೆ ಬಲಿಹಾರಿಯಾಗುತ್ತೀರಿ ಏಕೆ? ಉತ್ತರ: ಏಕೆಂದರೆ ನಿಮಗೆ ತಿಳಿದಿದೆ, ನಾವೀಗ ಬಲಿಹಾರಿಯಾದರೆ ತಂದೆಯೂ 21 ಜನ್ಮಗಳಿಗಾಗಿ ಬಲಿಹಾರಿಯಾಗುತ್ತಾರೆ. ನೀವು ಮಕ್ಕಳಿಗೆ ಇದೂ ತಿಳಿದಿದೆ, ಈಗ ಈ ಅವಿನಾಶಿ ರುದ್ರಜ್ಞಾನ ಯಜ್ಞದಲ್ಲಿ ಎಲ್ಲಾ ಮನುಷ್ಯ ಮಾತ್ರರೂ ಸ್ವಾಹ ಆಗಲೇಬೇಕಾಗಿದೆ. ಆದ್ದರಿಂದ ನೀವು ಮೊದಲೇ ಖುಷಿಯಿಂದ ತಮ್ಮ ತನು, ಮನ, ಧನ ಎಲ್ಲವನ್ನೂ ಸ್ವಾಹ ಮಾಡಿ ಸಫಲ ಮಾಡಿಕೊಡುತ್ತೀರಿ. ಎಷ್ಟು ಗಹನವಾದ ಮಾತು ನೋಡಿ. ಆದರೆ ನನಗೊಂದು ಗೊಂದಲ ಇದೆ. ಲೌಕಿಕ ಪ್ರಪಂಚದಲ್ಲಿ ಯಾರಾದರೂ ಖುಷಿಯಿಂದ ಶರಣಾಗ್ತಾರಾ? ಖಂಡಿತ ಇಲ್ಲ. ಯಾರಿಗಾದರೂ ಕಾಯಿಲೆ ಬಂದಾಗ, ಸಂಪೂರ್ಣವಾಗಿ ಸೋತಾಗ ಅಥವಾ ಬೇರೆ ದಾರಿಯೇ ಇಲ್ಲದಾಗ ಮಾತ್ರ ತಾನೇ ದುಃಖದಿಂದ ದೇವರಿಗೆ ಶರಣಾಗೋದು. ಅದೇ ಲೌಕಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳ ನಡುವಿನ ಬಹುದೊಡ್ಡ ವ್ಯತ್ಯಾಸ. ದುಃಖದಿಂದ, ಅನಿವಾರ್ಯತೆಯಿಂದ ಶರಣಾಗುವುದು ಲೌಕಿಕ ಮನುಷ್ಯರ ಲಕ್ಷಣ. ಆದ್ರೆ ಈ ಅವಿನಾಶಿ ರುದ್ರಜ್ಞಾನ ಯಜ್ಞದಲ್ಲಿ ನಡೀತಿರೋದು ಅದಲ್ಲ. ಅಂದ್ರೆ ಇಲ್ಲಿ ನಮಗೆ ಆ ಜ್ಞಾನದ ಅರಿವಿದೆ ಅಂತ. ಹೌದು. ನಮಗೆ ಮುಂದಿನ ಜನ್ಮಗಳ ಜ್ಞಾನ ಸ್ಪಷ್ಟವಾಗಿದೆ. ಈ ಹಳೆಯ ಪ್ರಪಂಚ, ಈ ತಮೋಪ್ರಧಾನ ವ್ಯವಸ್ಥೆ ಹೇಗೂ ವಿನಾಶವಾಗಲಿದೆ ಅನ್ನೋ ಸತ್ಯ ನಮ್ಗೆ ತಿಳಿದಿದೆ. ಪ್ರಕೃತಿಯ ವಿಕೋಪಕ್ಕೋ ಕಾಲನಿಗೋ ಅನಿವಾರ್ಯವಾಗಿ ಬಲವಂತದಿಂದ ಕೊನೆಯಲ್ಲಿ ಶರಣಾಗುವುದರ ಬದಲು ಅರಿವಿನಿಂದ, ಪ್ರೀತಿಯಿಂದ ಈಗಲೇ ನಮ್ಮ ತನು, ಮನ, ಧನವನ್ನ ಈಶ್ವರೀಯ ಕಾರ್ಯದಲ್ಲಿ ತೊಡಗಿಸಿದ್ರೆ ಅದು ಮುಂದಿನ ಜನ್ಮಗಳಿಗಾಗಿ ಜಮಾವಾಗುತ್ತದೆ. ಇದೇ ಕಾರಣಕ್ಕೆ ಇದು ದುಃಖದ ತ್ಯಾಗ ಅಲ್ಲ. ಇದೊಂದು ಜಾಗೃತಾವಸ್ಥೆಯ ಖುಷಿಯ ವ್ಯಾಪಾರ. ಖಂಡಿತ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ತರ್ಕ. ಬಲವಂತವಾಗಿ ಕಳೆದುಕೊಳ್ಳುವುದಕ್ಕಿಂತ ಖುಷಿಯಿಂದ ಹೂಡಿಕೆ ಮಾಡೋದು ಜಾಣತನ ಅಲ್ವಾ? ಹೌದು. ಈಗ ನೋಡಿ, ಶಿವಬಾಬಾ ನಮ್ಮ ಆತ್ಮದ ಪ್ರಯಾಣದ ಲೆಕ್ಕಾಚಾರವನ್ನ ಬಿಡಿಸಿಡ್ತ. ಶರೀರದಿಂದ ಪ್ರಾಣ ಹೋಗೋದು ಮತ್ತೆ ಆತ್ಮ ಹೋಗೋದು ಎರಡೂ ಒಂದೇ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ವಿಷಯ.
ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾದ ನಾವು ಅರ್ಧಕಲ್ಪ ಸಂಪೂರ್ಣ ಸತೋಪ್ರಧಾನ ಪುಣ್ಯಾತ್ಮರಾಗಿದ್ವಿ, ಆಮೇಲೆ ಪಾಪಾತ್ಮರಾದ್ವಿ ಅಂತಾರ. ಆದ್ರೆ ಈ ದೇಹಭಾನ ಹೇಗೆ ನಮ್ಮನ್ನ ಪಾಪದ ಕಡೆಗೆ ತಳ್ತು? ಇದು ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ ಅತ್ಯಂತ ಗಹನವಾದ ಜ್ಞಾನ. ಸತ್ಯಯುಗದಲ್ಲಿ ನಮ್ಮ ಆತ್ಮವು ಸಂಪೂರ್ಣವಾಗಿ ಆತ್ಮಿಕ ಸ್ಮೃತಿಯಲ್ಲಿ ಇತ್ತು. ಅಂದ್ರೆ ನಾನು ಒಂದು ಚೈತನ್ಯ ಶಕ್ತಿ, ಈ ಶರೀರ ಕೇವಲ ಒಂದು ವಾಹನ ಅನ್ನೋ ಅರಿವಿತ್ತು. ಅಂದ್ರೆ ಅಲ್ಲಿ ದೇಹದ ಹಂಗಿರ್ಲಿಲ್ವಾ? ಹೌದು. ಆದ್ರೆ ದ್ವಾಪರ ಯುಗದಿಂದ ಯಾವಾಗ ನಾವು ಈ ಪಂಚಭೂತಗಳ ಶರೀರವನ್ನೇ ನಾನು ಅಂತ ನಂಬೋಕೆ ಶುರು ಮಾಡಿದೆವೋ, ಆಗ ಈ ದೇಹದ ಆಸೆಗಳು, ಅಹಂಕಾರ, ಸ್ವಾರ್ಥ ಹುಟ್ಟಿಕೊಂಡವು. ಇದನ್ನೇ ನಾವು ದೇಹಭಾನ ಅಂತ ಕರೆಯೋದು. ಓಹೋ, ದೇಹಭಾನ ಬಂದ ತಕ್ಷಣ ಪ್ರತಿಯೊಂದು ಕರ್ಮವೂ ಸ್ವಾರ್ಥದಿಂದ ಕೂಡಿಕೊಳ್ಳುತ್ತಲ್ವಾ? ಖಂಡಿತ. ಇನ್ನೊಬ್ಬರಿಗಿಂತ ನಾನು ಮೇಲಾಗ್ಬೇಕು, ನನ್ನ ದೇಹಕ್ಕೆ ಹೆಚ್ಚು ಸುಖ ಬೇಕು ಅನ್ನೋ ಹಂಬಲವೇ 5 ವಿಕಾರಗಳಿಗೆ ಜನ್ಮ ನೀಡಿತು. ಲೌಕಿಕ ಜನರು ಭಕ್ತಿ ಮಾರ್ಗದಲ್ಲಿ ಎಷ್ಟೇ ಯಜ್ಞ, ತಪಸ್ಸು, ದಾನ, ಧರ್ಮ ಮಾಡಿದ್ರೂ ಆ ಆಂತರಿಕ ದೇಹಭಾನ ಹೋಗದ ಹೊರತು ಯಾರೂ ಪುಣ್ಯಾತ್ಮರಾಗಲು ಸಾಧ್ಯ ಇಲ್ಲ ಅಂತ ಶಿವಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೌದು. ನೋಡಿ, ದಾನ ಪುಣ್ಯಗಳನ್ನ ಮಾಡೋದ್ರಿಂದಲೇ ಸ್ವರ್ಗ ಸಿಗತ್ತೆ ಅನ್ನೋ ಲೌಕಿಕ ನಂಬಿಕೆಗೆ ಇದು ಸಂಪೂರ್ಣ ವಿರುದ್ಧವಾಗಿದೆ. ಪತಿತರು ಪತಿತರಿಗೆ ಮಾಡುವ ದಾನದಿಂದ ಯಾವ ಪುಣ್ಯವೂ ಲಭಿಸುವುದಿಲ್ಲ ಅಂತ ಬಾಬಾ ವಿವರಿಸ್ತಾರೆ. ಹೌದು. ಪತಿತರು ಪತಿತರಿಗೆ ಮಾಡೋ ದಾನದಿಂದ ಯಾವ ಕಲ್ಯಾಣ ಆಗೋಕ್ ಸಾಧ್ಯ? ನಾವೇ ಪಾಪದ ಹೊರೆ ಹೊತ್ತಿರುವಾಗ ನಮ್ಮ ದಾನದಿಂದ ಇನ್ನೊಬ್ಬರಿಗೆ ತಾತ್ಕಾಲಿಕ ಸಮಾಧಾನ ಸಿಗಬಹುದೇ ಹೊರತು ಅವರ ಆತ್ಮದ ಉದ್ಧಾರ ಖಂಡಿತ ಆಗಲ್ಲ. ಅಂದ್ರೆ ನಮ್ಮನ್ನ ಮತ್ತೆ ಪುಣ್ಯಾತ್ಮರನ್ನಾಗಿ ಆ ನಿರಾಕಾರ ತಂದೆ ಶ್ರೀಮತದ ಆಧಾರವೇ ಬೇಕು. ನಿಜ. ಇಲ್ಲಿ ಬಾಬಾ ಇನ್ನೊಂದು ಮಹತ್ವದ ವಿಚಾರವನ್ನ ಹೇಳ್ತಾರೆ. ನಿಜವಾದ ಪರಮಾತ್ಮ ಯಾರು ಅನ್ನೋದ್ರ ಬಗ್ಗೆ. ಭಕ್ತಿ ಮಾರ್ಗದಲ್ಲಿ ರಾಮ, ಕೃಷ್ಣ, ಬ್ರಹ್ಮ, ವಿಷ್ಣು, ಶಂಕರ ಎಲ್ಲರನ್ನೂ ಭಗವಂತ ಅಂತಾರೆ. ಆದರೆ ರಾಮ ಅಂದ್ರೆ ನಿರಾಕಾರ ತಂದೆ ಹೊರತು ಸೀತಾರಾಮರಲ್ಲ. ಹೌದು, ಬಹಳ ಸೂಕ್ಷ್ಮವಾದ ಮಾತು ಇದು. ಬ್ರಹ್ಮ, ವಿಷ್ಣು, ಶಂಕರರಿಗೂ ಗಾಡ್ ಫಾದರ್ ಅನ್ನೋಕ್ಕಾಗಲ್ಲ. ಇದು ಭಕ್ತಿ ಮಾರ್ಗದಲ್ಲಿರೋರಿಗೆ ಸ್ವಲ್ಪ ಅರ್ಗೋಸ್ಕೊಳ್ಳೋ ಕಷ್ಟ ಆಗ್ಬೋದಲ್ವಾ? ಮೇಲ್ನೋಟಕ್ಕೆ ಹಾದನ್ಸಬಹುದು. ಆದ್ರೆ ಇದರ ಹಿಂದಿರೋ ವಾಸ್ತವವನ್ನ ಸೂಕ್ಷ್ಮವಾಗಿ ಗಮನಿಸಿ. ಭಗವಂತ ಅಂದ್ರೆ ಯಾರು? ಯಾರೂ ಹುಟ್ಟು ಸಾವುಗರ ಚಕ್ರದಿಂದ ಮುಕ್ತರಾಗಿದ್ದಾರೋ, ಯಾರೂ ಸದಾ ಪಾವನರಾಗಿದ್ದಾರೋ ಅವ್ರ್ ತಾನೆ. ಖಂಡಿತ. ಬ್ರಹ್ಮ, ವಿಷ್ಣು, ಶಂಕರರಿಗೆ ಸೂಕ್ಷ್ಮ ಶರೀರ ಇದೆ, ಅವ್ರಿಗೊಂದು ಆಕಾರ ಇದೆ. ಮತ್ತೆ ಕೃಷ್ಣನ್ ಬಗ್ಗೆ ಕೂಡ ಬಾಬಾ ಹೇಳ್ತಾರೆ. ಕೃಷ್ಣನು ಕೂಡ ಶ್ರೀಮತ್ಯದಿಂದ ಪುರುಷಾರ್ಥ ಮಾಡಿ ದೇವತೆಯಾಗಿ 84 ಜನ್ಮಗಳನ್ನ ತಗೊಂಡಿದ್ದಾನೆ. ಹೌದು. ಯಾರು ಜನ್ಮ ಮರಣಗಳ ಚಕ್ರದಲ್ಲಿ ಬರ್ತಾರೋ ಅವರು ಪತಿತ ಪಾವನರಾಗಲು ಸಾಧ್ಯವೇ ಇಲ್ಲ. ಆದ್ರಿಂದಲೇ ಶಿವಬಾಬಾ ಮಾತ್ರ ಜನನ ಮರಣರಹಿತರಾಗಿದ್ದಾರೆ, ಸಂಪೂರ್ಣ ಶರೀರರಹಿತರಾಗಿದ್ದಾರೆ. ಅದಕ್ಕೆ ಅಲ್ವಾ ವಿಪತ್ತು ಬಂದಾಗ ಪ್ರತಿಯೊಂದು ಧರ್ಮದವರು ಆಕಾಶದ ಕಡೆ ನೋಡಿ ಓ ಗಾಡ್ ಫಾದರ್ ಅಂತ ನಿರಾಕಾರನ್ನೇ ನೆನಪಿಸ್ಕೊಳ್ಳೋದು. ಹೌದು. ಇದೇ ಕಾರಣಕ್ಕಾಗಿ ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿ ಆಗ್ತಿಂದ್ರೂ ಭಕ್ತಿ ಮಾರ್ಗದಲ್ಲಿ ಯಾರು ಪ್ರಜಾಪಿತನನ್ನ ನೆನ್ಪು ಮಾಡಲ್ಲ, ಬದಲಾಗಿ ಕೇವಲ ಆ ನಿರಾಕಾರ ತಂದೆಯನ್ನೇ ಆರಾಧಿಸ್ತಾರೆ. ಹೌದು. ಈಗ ನಾವು ಕರ್ಮದ ಸಿದ್ಧಾಂತಕ್ಕೆ ಬರೋಣ. ನಾವೀಗ ಕರ್ಮಕ್ಷೇತ್ರದಲ್ಲಿ ಇದ್ದೀವಿ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ರಾವಣ ರಾಜ್ಯ ಇಲ್ಲದ ಕಾರಣ ಅಲ್ಲಿನ ಕರ್ಮಗಳು ಅಕರ್ಮ ಆಗ್ತವೆ. ಆದರೆ ಕಲಿಯುಗದಲ್ಲಿ ತಮೋಪ್ರಧಾನ ಸ್ಥಿತಿಯಲ್ಲಿ ಎಲ್ಲವೂ ವಿಕರ್ಮ ಆಗಿದೆ ಅಂತ. ಆದರೆ ಪ್ರಾಯೋಗಿಕವಾಗಿ ಯೋಚನೆ ಮಾಡಿ ನೋಡಿ. ನಾವು ನಮ್ಮ ಕುಟುಂಬಕ್ಕಾಗಿ ದುಡಿತೀವಿ, ಕಷ್ಟಪಡ್ತೀವಿ. ಇಂತಹ ಸಾಮಾನ್ಯ ಕರ್ಮಗಳು ಹೇಗೆ ಪಾಪಕರ್ಮ ಅಥವಾ ವಿಕರ್ಮ ಆಗೋಕ್ ಸಾಧ್ಯ? ಇದನ್ನೇ ನಾವು ಬಹಳ ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ವಿಕರ್ಮ ಅಂದ್ರೆ ಕೇವಲ ಕಳ್ಳತನ ಮಾಡೋದು ಅಥವಾ ಯಾರಿಗೂ ಹಿಂಸೆ ಮಾಡೋದು ಮಾತ್ರ ಅಲ್ಲ. ಬಾಬಾ ವಿವರಿಸುವಂತೆ ದೇಹಭಾನದಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ವಿಕರ್ಮವೇ. ಅಂದ್ರೆ ಆ ಅಹಂಕಾರದ ಲೇಪನ ಇದ್ರೆ ಸಾಕು. ಹೌದು. ನೀವು ಕೆಲ್ಸ ಮಾಡ್ತಿರಬಹುದು, ಆದ್ರೆ ಆ ಕೆಲ್ಸದ ಹಿಂದೆ ನಾನು ದೊಡ್ಡವನು ಅನ್ನೋ ಅಹಂಕಾರ ಇದ್ರೆ ಅಥವಾ ಇದು ನನ್ನದು ಅನ್ನೋ ವ್ಯಾಮೋಹ ಇದ್ರೆ ಆ ಕರ್ಮವು ಬಂಧನ ಆಗುತ್ತೆ. ಸತ್ಯುಗದಲ್ಲಿ ಈ 5 ವಿಕಾರಗಳು ಇರೋದೇ ಇಲ್ಲ. ಅಲ್ಲಿನ ಪ್ರತಿಯೊಂದು ಕ್ರಿಯೆಯು ಶುದ್ಧವಾದ, ನಿಷ್ಕಾಮವಾದ, ಸತೋಪ್ರಧಾನ ಸ್ಥಿತಿಯಲ್ಲಿ ನಡೆಯುತ್ತೆ. ಖಂಡಿತ. ಆದ್ದರಿಂದ ಅದು ಅಕರ್ಮ ಆಗುತ್ತೆ, ಯಾವುದೇ ಬಂಧನವನ್ನ ಸೃಷ್ಟಿಸಲ್ಲ. ಆದ್ರೆ ಈಗ ಕಲಿಯುಗದಲ್ಲಿ ನಾವು ಮನ್ಮನಾಭವ ಸ್ಥಿತಿಯಲ್ಲಿ ಅಂದ್ರೆ ಪರಮಾತ್ಮನ ನಿರಂತರ ನೆನಪಿನಲ್ಲಿರಬೇಕು.
ಆ ಯೋಗ ಅಗ್ನಿಯಲ್ಲಿ ಇದ್ದು ಕರ್ಮ ಮಾಡದೇ ಇದ್ರೆ ನಮ್ಮ ದಿನನಿತ್ಯದ ಸಾಮಾನ್ಯ ಕರ್ಮಗಳು ಕೂಡ ಪಾಪದ ಖಾತೆಗೆ ಜಮೆ ಆಗ್ತವೆ ಅಲ್ವಾ? ನಿಖರವಾಗಿ. ಅಂದ್ರೆ ನಾವೀಗ ಸಂಪೂರ್ಣವಾಗಿ ರಾವಣ ರಾಜ್ಯದಲ್ಲಿ ಇದ್ದೀವಿ, ಇಡೀ ಪ್ರಪಂಚವೇ ರಾವಣನ ಬಂಧನದಲ್ಲಿದೆ ಅಂತ ಬಾಬಾ ಹೇಳೋದು ಅಕ್ಷರಶಃ ಸತ್ಯ. ಹೌದು. ಗಾಂಧೀಜಿಯಂತಹ ಮಹಾನ್ ವ್ಯಕ್ತಿಗಳು ಕೂಡ ರಾಮರಾಜ್ಯ ಬೇಕು ಅಂತ ಹೋರಾಡಿದರು ಅಂದ್ರೆ ಮನುಕುಲದ ಆಳವಾದ ಉಪಪ್ರಜ್ಞೆಯಲ್ಲಿ ನಾವೀಗ ರಾವಣ ರಾಜ್ಯದಲ್ಲಿದ್ದೀವಿ ಅನ್ನೋ ಅರಿವು ಅಡಗಿದೆ. ಬಾಬಾ ಹೇಳುವಂತೆ ಪ್ರತಿಯೊಬ್ಬ ಮನುಷ್ಯ ಮಾತ್ರರು ಈಗ ಸೀತೆಯರಾಗಿದ್ದಾರೆ, ಶೋಕವಾಟಿಕೆಯಲ್ಲಿ ಬಂಧಿಯಾಗಿದ್ದಾರೆ. ಖಂಡಿತ. ರಾಮಾಯಣ ಕೇವಲ ಒಂದು ಪುರಾಣದ ಕಥೆಯಲ್ಲ, ಅದು ನಮ್ಮ ಪ್ರಸ್ತುತ ಜಗತ್ತಿನ ನೈಜ ಸ್ಥಿತಿಯ ಕನ್ನಡಿ. ಆ 5 ವಿಕಾರಗಳೇ ರಾವಣ. ನಾವೆಲ್ಲರೂ ಸೀತೆಯರಂತೆ ಆ ಪರಮಾತ್ಮನಿಗೆ ಕೂಗುತ್ತಿದ್ದೀವಿ. ಮತ್ತೆ ಆದಿ ಸನಾತನ ದೇವಿದೇವತಾ ಧರ್ಮ ಅನ್ನೋದು ಮರೆಯಾಗಿ ಮನುಷ್ಯರು ತಮ್ಮ ಮೂಲಧರ್ಮವನ್ನ ಮರೆತು ಬೇರೆ ಬೇರೆ ಧರ್ಮಗಳಲ್ಲಿ ಹಂಚೋಗಿದ್ದಾರೆ. ಹೌದು. ತಮೋಪ್ರಧಾನ ಸ್ಥಿತಿಯಿಂದಾಗಿ ಆ ಮೂಲ ಸತೋಪ್ರಧಾನ ಧರ್ಮದ ಅರಿವೇ ಮನುಷ್ಯರಿಗೆ ಇಲ್ಲದಂತಾಗಿದೆ. ಇದನ್ನೇ ಬಾಬಾ ಸೃಷ್ಟಿ ವೃಕ್ಷವನ್ನ ವಿವರಿಸುವಾಗ ತಲೆಕೆಳಗಾದ ವೃಕ್ಷ ಅಂತ ಕರೀತಾರೆ. ಈ ತಲೆಕೆಳಗಾದ ವೃಕ್ಷದ ಪರಿಕಲ್ಪನೆ ಬಹಳ ಕುತೂಹಲಕಾರಿಯಾಗಿದೆ ಅಲ್ವಾ? ಬೀಜರೂಪಿ ಪರಮಾತ್ಮ ಮೇಲಿದ್ದಾನೆ, ಆತನಿಂದ ಬಂದ ಮನುಷ್ಯ ಸೃಷ್ಟಿ ಕೆಳಗೆ ವಿಸ್ತಾರವಾಗಿದೆ. ಹೌದು, ಬೇರು ಮೇಲಿದೆ. ಅಂದ್ರೆ ಜ್ಞಾನದ ಪಾವನತೆಯ ಮೂಲ ಆ ಪರಮಧಾಮದಲ್ಲಿದೆ. ಕಾಲಕ್ರಮೇಣ ಮೆಟ್ಟಿಲುಗಳನ್ನ ಇಳಿಯುತ್ತಾ ಕೊಂಬೆ ರೆಂಗೆಗಳಾಗಿ ನಾವು ತಮೋಪ್ರಧಾನರಾಗಿದ್ದೀವಿ. ಆ ಮೂಲ ಸತೋಪ್ರಧಾನ ಧರ್ಮವೇ ಸ್ವರ್ಗವಾಗಿತ್ತು. ಖಂಡಿತ. ಸತ್ಯ ಮತ್ತು ತ್ರೇತಾಯುಗ ಮಾತ್ರ ಸ್ವರ್ಗವಾಗಿತ್ತು ಅನ್ನೋದನ್ನ ಬಾಬಾ ನೆನಪಿಸ್ತಾರೆ. ಇಷ್ಟೆಲ್ಲ ಬಂಧನಗಳ ಮಧ್ಯೆ ಒಂದು ಭರವಸೆಯ ಬೆಳಕು ಅಂದ್ರೆ ಸತ್ಯಯುಗದ ಆ ದಿವ್ಯ ಜನ್ಮ. ಬಾಬಾ ಸತ್ಯಯುಗದ ಗರ್ಭವನ್ನ ಗರ್ಭಮಹಲ್ ಅಂತಾರೆ, ಕಲಿಯುಗದ ಗರ್ಭವನ್ನ ಗರ್ಭಜೈಲು ಅಂತಾರೆ. ಇದು ಬಹಳ ವಾಸ್ತವಿಕವಾದ ಮಾತು. ಇವತ್ತಿನ ದಿನಗಳಲ್ಲಿ ಹುಟ್ಟುವ ಮುನ್ನವೇ ಶಿಶುಗಳು ತಾಯಿಯ ಗರ್ಭದಲ್ಲಿ ಎಷ್ಟೊಂದು ತೊಳಲಾಟ ಯಾತನೆ ಅನುಭವಿಸ್ತವೆ ಅನ್ನೋದನ್ನ ನೋಡಿದ್ರೆ ಈ ಹೋಲಿಕೆ ಬಹಳ ನೈಜವಾಗಿದೆ. ವಾಸ್ತವವಾಗಿ ಗರ್ಭಜೈಲು ಅನ್ನೋದು ಕೇವಲ ದೈಹಿಕ ಯಾತನೆ ಅಲ್ಲ, ಅದು ವಿಕರ್ಮಗಳ ಶಿಕ್ಷೆಯ ಅನುಭವ. ಕಲಿಯುಗದಲ್ಲಿ ಆತ್ಮವು ಪಾಪದ ಹೊರೆಯೊಂದಿಗೆ ಗರ್ಭವನ್ನು ಪ್ರವೇಶಿಸುತ್ತೆ, ಹಾಗಾಗಿ ಅಲ್ಲಿ ಸಂಕಟ ಇರುತ್ತೆ. ಆ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗತ್ತೆ. ಹೌದು. ಆದ್ರೆ ಸತ್ಯಯುಗದಲ್ಲಿ ಆತ್ಮವು ಸಂಪೂರ್ಣ ಪಾವನವಾಗಿರುತ್ತೆ. ಅಲ್ಲಿ ಯಾವುದೇ ವಿಕರ್ಮದ ಶಿಕ್ಷೆ ಇರೋದಿಲ್ಲ. ಅಲ್ಲಿ ಜನ್ಮ ಪಡೆಯೋದು ಕೇವಲ ಒಂದು ಹಳೆಯ ವಸ್ತ್ರವನ್ನ ಕಳಚಿ ಹೊಸ ವಸ್ತ್ರವನ್ನ ಧರಿಸುವಂಥ ಯಾವುದೇ ನೋವಿಲ್ಲದ ಸಹಜ ದಿವ್ಯ ಪ್ರಕ್ರಿಯೆ. ಹಾಗಾಗಿ ಅದು ಗರ್ಭಮಹಲ್. ಇಲ್ಲಿ ಇನ್ನೊಂದು ಅತಿ ಸೂಕ್ಷ್ಮವಾದ ವಿಷಯವನ್ನ ಶಿವಬಾಬಾ ಸ್ಪಷ್ಟಪಡಿಸ್ತಾರೆ. ಭಗವಂತನು ಮನುಷ್ಯರಂತೆ ಗರ್ಭದಿಂದ ಜನ್ಮ ಪಡೆಯೋದಿಲ್ಲ. ಹೌದು. ಭಕ್ತಿ ಮಾರ್ಗದಲ್ಲಿ, ಗೀತಾಶಾಸ್ತ್ರದಲ್ಲಿ ಶಿವನ ಬದಲಿಗೆ ಕೃಷ್ಣನ ಹೆಸರನ್ನ ಸೇರಿಸಿರೋದು ಎಂಥ ದೊಡ್ಡ ಮಹಾಭ್ರಮೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಪರಮಾತ್ಮನು ಗರ್ಭದಲ್ಲಿ ಬಂದಿಯಾಗೋದಿಲ್ಲ, ಅವರು ಕೇವಲ ಪ್ರಕೃತಿ ಆಧಾರವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಈ ಹಳೆಯ ಶರೀರದ ಆಧಾರವನ್ನ ತೆಗೆದುಕೊಳ್ತಾರೆ. ಹೌದು. ಆದ್ರಿಂದಲೇ ಈಗ ತನುಮನ ಧನವನ್ನು ಈ ರಾಜಸ್ವ ಅಶ್ವಮೇಧ ಅವಿನಾಶಿ ಜ್ಞಾನಯಜ್ಞದಲ್ಲಿ ಸ್ವಾಹ ಮಾಡುವ ಮೂಲಕ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಬೌಡವರು ಸಾಹುಕಾರರು ಎಂಬ ಭೇದವಿಲ್ಲದೆ ಎಲ್ಲರೂ ತಮ್ಮ ಶಕ್ತಿಯಾನುಸಾರ ಈ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. ಸಂಪೂರ್ಣ ಸಮರ್ಪಣಾ ಭಾವವೇ ನಮ್ಗೆ ಮುಂದಿನ 21 ಜನ್ಮಗಳ ಸುಖ ಶಾಂತಿಯ ಆಸ್ತಿಯನ್ನ ತಂದುಕೊಡುತ್ತಲ್ವಾ? ಖಂಡಿತ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ನೇರವಾಗಿ ಧಾರಣೆಯ ಕಡೆಗೆ ಗಮನ ಹರಿಸೋಣ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ಹೇಳ್ತಾರೆ, ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಅರಿತುಕೊಂಡು ಯಾವುದೇ ವಿಕರ್ಮ ಮಾಡಬಾರದು. ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುತ್ತಾ ವಿಕಾರಗಳ ದಾನ ಮಾಡುವುದೇ ವಿಕರ್ಮಗಳಿಂದ ಮುಕ್ತರಾಗುವುದಾಗಿದೆ. ಇಲ್ಲಿ ನನ್ನದೊಂದು ಗೊಂದಲ ಇದೆ. ದೈನಂದಿನ ಜೀವನದಲ್ಲಿ ನಮ್ಮ ದಿನನಿತ್ಯದ ವೃತ್ತಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳ ನಡುವೆ ಈ ವೈರಾಗ್ಯ ಮತ್ತು ನೆನಪು ಕಾಪಾಡಿಕೊಳ್ಳೋದು ಹೇಗೆ ಸಾಧ್ಯ? ನಾವೇನು ಎಲ್ಲವನ್ನೂ ಬಿಟ್ಟ ಸನ್ಯಾಸಿಗಳಲ್ಲವಲ್ಲ? ಬಹಳ ಸಹಜವಾದ ಗೊಂದಲ ಇದು. ಆದ್ರೆ ಬಾಬಾ ನಮಗೆ ಕಾಡಿಗೆ ಹೋಗಿ ಜವಾಬ್ದಾರಿಗಳನ್ನ ಬಿಟ್ಟು ತಪಸ್ಸು ಮಾಡಿ ಅಂತ ಎಲ್ಲಿಯೂ ಹೇರಿಲ್ಲ. ಬೇಹದ್ದಿನ ವೈರಾಗ್ಯ ಅಂದ್ರೆ ಕರ್ಮಗಳಿಂದ ಓಡಿ ಹೋಗೋದಲ್ಲ. ಅಂದ್ರೆ ಕುಟುಂಬದಲ್ಲಿ, ಸಮಾಜದಲ್ಲಿ ಇದ್ದುಕೊಂಡೇ. ಹೌದು, ಕಮಲದ ಹೂವಿನಂತೆ ನಿರ್ಲೇಪವಾಗಿರೋದು. ನಾವು ಎಲ್ಲಾ ಕರ್ಮಗಳನ್ನೂ ಮಾಡ್ತೀವಿ, ಆದ್ರೆ ಒಳಗಿನಿಂದ ನಾನು ಕೇವಲ ಒಬ್ಬ ನಿಮಿತ್ತ ಮಾತ್ರ, ಆ ಪರಮಾತ್ಮನ ಕಾರ್ಯವನ್ನು ನಡೆಸ್ತಿರುವ ಸೇವಕ ಅನ್ನೋ ಅರಿವಿರುತ್ತೆ.
ಶರೀರದ ಭಾನವನ್ನು ಮರೆತು ನಾನು ಪರಮಾತ್ಮನ ಮಗು ಅನ್ನೋ ಸ್ಮೃತಿಯಲ್ಲಿ ಕರ್ಮ ಮಾಡೋದು. ತನು ಮನ ಧನವನ್ನು ಯಜ್ಞದಲ್ಲಿ ಸಫಲ ಮಾಡಿಕೊಳ್ಳುವುದು ಅಂದ್ರೆ ನಮ್ಮ ಪ್ರತಿಯೊಂದು ಶಕ್ತಿಯನ್ನು, ನಮ್ಮ ಸಂಪನ್ಮೂಲಗಳನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸೋದು. ಇದೇ ನಿಜವಾದ ಧಾರಣೆ. ಖಂಡಿತ. ಇಂದಿನ ವರದಾನ ಕೂಡ ಇದೇ ಶಕ್ತಿಯನ್ನು ನೀಡುತ್ತೆ. ಮಾಸ್ಟರ್ ಜ್ಞಾನಪೂರ್ಣ ಭವ. ಜ್ಞಾನದ ಪ್ರಕಾಶತೆ, ಶಕ್ತಿಯ ಮೂಲಕ ವಿಘ್ನ ವಿನಾಶಕರಾಗುವಂತಹ ಮಾಸ್ಟರ್ ಜ್ಞಾನಪೂರ್ಣ ಭವ. ಬಾಬಾ ಗಣೇಶನ ಉದಾಹರಣೆ ನೀಡ್ತಾರೆ. ಗಣೇಶನನ್ನ ವಿಘ್ನ ವಿನಾಶಕ ಮತ್ತು ವಿದ್ಯಾಪತಿ ಅಂತ ಕರೀತಾರಲ್ವಾ? ಹೌದು. ಜ್ಞಾನ ಅಂದ್ರೆ ಕೇವಲ ಮಾಹಿತಿಯಲ್ಲ, ಅದು ಅರಿವಿನ ಪ್ರಕಾಶ ಮತ್ತು ಎದುರಿಸುವ ಶಕ್ತಿ. ನಮ್ಮ ದೈನಂದಿನ ಜೀವನದಲ್ಲಿ ಸಾವಿರಾರು ಅಡೆತಡೆಗಳು, ವಿಘ್ನಗಳು ಬರ್ತವೆ. ನಾವು ಮಾಸ್ಟರ್ ಜ್ಞಾನಪೂರ್ಣರಾಗಿದ್ರೆ, ಅಂದ್ರೆ ಆ ಪರಮಾತ್ಮನೊಡನೆ ಸದಾ ಜೊತೆಯಲ್ಲಿದ್ರೆ, ಆ ಜ್ಞಾನದ ಪ್ರಕಾಶ ನಮ್ಮ ದಾರಿಯನ್ನ ಸ್ಪಷ್ಟಪಡಿಸುತ್ತೆ. ಆ ಶಕ್ತಿಯು ಯಾವುದೇ ವಿಘ್ನವನ್ನು ಸುಲಭವಾಗಿ ದಾಟಲು ಸಹಾಯ ಮಾಡುತ್ತೆ. ಹೌದು. ಕತ್ತಲೆಯಲ್ಲಿ ಒಂದು ಸಣ್ಣ ದೀಪವು ಹೇಗೆ ದಾರಿ ತೋರಿಸುತ್ತೋ ಹಾಗೆ ಜ್ಞಾನವು ನಮ್ಮ ಮನಸ್ಸಿನ ಅಂಧಕಾರವನ್ನ ದೂರ ಮಾಡುತ್ತೆ. ಇಂದಿನ ಸ್ಲೋಗನ್ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಿದೆ. ಒಳಗೆ ಹೊರಗೆ ಏನೆಲ್ಲ ಅವಗುಣಗಳಿವೆಯೋ ಅವನ್ನು ಸಂಪೂರ್ಣವಾಗಿ ವಿಲ್ ಮಾಡಿ ಬಿಡುತ್ತೀರೆಂದರೆ ವಿಲ್ ಪವರ್ ಬಂದುಬಿಡುವುದು. ಇಲ್ಲಿ ವಿಲ್ ಮಾಡುವುದು ಅಂದ್ರೆ ಸಂಪೂರ್ಣವಾಗಿ ಅರ್ಪಣೆ ಮಾಡುವುದು. ಆದರೆ ಇದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದನ್ನು ಒಂದು ವಿಭಿನ್ನ ದೃಷ್ಟಿಕೋನದಿಂದ ನೋಡೋಣ. ಒಂದು ದೊಡ್ಡ ಮನೆ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಆ ಮನೆಯ ತುಂಬ ಹಳೆಯ, ಮುರಿದುಹೋದ, ಕೊಳೆಯುತ್ತಿರುವ ಮರದ ಪೀಠೋಪಕರಣಗಳನ್ನ, ಕಸಕಡ್ಡಿಗಳನ್ನ ತುಂಬಿಡ್ಲಾಗಿದೆ. ಆ ಮನೆಯೊಳಗೆ ಹೊಸ ಬೆಳಕು, ತಾಜಾ ಗಾಳಿ ಅಥವಾ ಶುದ್ಧವಾದ ವಸ್ತುಗಳನ್ನ ತರೋಕೆ ಸಾಧ್ಯವೇ? ಖಂಡಿತ ಇಲ್ಲ. ಆ ಮನೆಯನ್ನ ನಾವು ನಮ್ಮ ಮನಸ್ಸಿಗೆ ಹೋಲಿಸಬಹುದು. ನಮ್ಮ ಒಳಗಿರುವ ಅಹಂಕಾರ, ಕೋಪ, ದ್ವೇಷ, ದೇಹಭಾನಗಳೆಂಬ ಹಳೆಯ ವಸ್ತುಗಳನ್ನ ನಾವು ಪರಮಾತ್ಮನಿಗೆ ಸಂಪೂರ್ಣವಾಗಿ ವಿಲ್ ಮಾಡಿದಾಗಲೇ, ಅಂದ್ರೆ ಸಮರ್ಪಣೆ ಮಾಡಿದಾಗಲೇ ಅಲ್ಲಿ ದಿವ್ಯ ಗುಣಗಳು ನೆಲೆಗೊಳ್ಳುತ್ತವೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೈವಿ ಶಕ್ತಿ ಮತ್ತು ಆತ್ಮವಿಶ್ವಾಸ ಅಂದ್ರೆ ವಿಲ್ ಪವರ್ ತಾನಾಗಿ ತುಂಬಿಕೊಳ್ಳುತ್ತೆ. ನಿಜ. ಕೊನೆಯದಾಗಿ ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಎಚ್ಚರಿಸ್ತಾರೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಆಟ ಆಡುವ ಸಮಯ ಮುಗಿದಿದೆ. ಏಕಾಂತ ಪ್ರಿಯರಾಗಿ ನಿರ್ಬಲ ಆತ್ಮಗಳನ್ನ ಸಮರ್ಥರನ್ನಾಗಿ ಮಾಡುವ ಜವಾಬ್ದಾರಿಯನ್ನ ಹೊರಬೇಕು. ನೋಡಿ, ಸಮಯ ಬಹಳ ವೇಗವಾಗಿ ಕಳೀತಾ ಇದೆ. ಈಗ ನಮ್ಮ ಸ್ಥಿತಿ ಸಣ್ಣಪುಟ್ಟ ಲೌಕಿಕ ವಿಷಯಗಳಿಗೆ, ಇತರರ ನಿಂದನೆ ಸ್ತುತಿಗಳಿಗೆ ಅಲುಗಾಡಬಾರದು. ನಾವು ಏಕಾಂತದಲ್ಲಿ ಕುಳಿತು ಜ್ಞಾನದ ಪ್ರತಿಯೊಂದು ಮಾತನ್ನ ಆಳವಾಗಿ ಅನುಭವ ಮಾಡಬೇಕು. ನಮ್ಮಲ್ಲಿಯೇ ನಿರ್ಬಲತೆ ಇದ್ರೆ, ಹತಾಶೆ ಇದ್ರೆ ಇತರರಿಗೆ ಶಕ್ತಿ ತುಂಬಕ್ಕೆ ಹೇಗ್ತಾನೆ ಸಾಧ್ಯ? ಖಂಡಿತ. ಆದ್ರಿಂದಲೇ ಸದಾ ಸಮರ್ಥರಾಗಿ ಆ ಏಕರಸ ಸ್ಥಿತಿಯನ್ನ ಕಾಯ್ದುಕೊಳ್ಳುವುದು ಈಗಿನ ತುರ್ತು ಅವಶ್ಯಕತೆಯಾಗಿದೆ. ಇದೇ ಏಕರಸ, ಅಚಲ, ಅಡೋಲ ಸ್ಥಿತಿಯನ್ನ ಅನುಭವಿಸಲು ನಾವೀಗ ಕೆಲವು ನಿಮಿಷಗಳ ಕಾಲ ಆಳವಾದ ಧ್ಯಾನದಲ್ಲಿ ಮುಳುಗೋಣ. ನಮ್ಮ ಸಂಭಾಷಣೆಯ ವೇಗವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿ ಆ ಪರಮಶಾಂತಿಯ ಅನುಭವ ಮಾಡೋಣ. ಮೆಲ್ಲನೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಉಸಿರು ಬಹಳ ನಿಧಾನವಾಗಿ ಒಳಗೆ ಹೋಗುತ್ತಿದೆ ಮತ್ತು ಹೊರಬರುತ್ತಿದೆ. ಹೊರಗಿನ ಜಗತ್ತಿನ ಎಲ್ಲಾ ಗದ್ದಲಗಳಿಂದ, ಎಲ್ಲ ಜವಾಬ್ದಾರಿಗಳಿಂದ ಮನಸ್ಸನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ಈ ಭೌತಿಕ ಶರೀರದ ಭಾನವನ್ನು ಮರೆಯಿರಿ. ನಾನೊಂದು ಅತಿ ಸೂಕ್ಷ್ಮವಾದ, ಪ್ರಕಾಶಮಾನವಾದ ಜ್ಯೋತಿರ್ಬಿಂದು, ಎರಡು ಹುಬ್ಬುಗಳ ಮಧ್ಯ ಹೊಳೆಯುತ್ತಿರುವ ಚೈತನ್ಯ ಶಕ್ತಿ. ನಾನು ಶಾಂತಸ್ವರೂಪ ಆತ್ಮ. ನನ್ನ ತಂದೆ ಜ್ಞಾನಸಾಗರ, ಶಾಂತಿಯ ಸಾಗರ, ಪರಮಾತ್ಮ ಶಿವಬಾಬಾ. ಆ ಪರಂಧಾಮದಿಂದ ಕೆಂಪು ಬಂಗಾರದ ಬಣ್ಣದ ದಿವ್ಯ ಪ್ರಕಾಶದಿಂದ ಶಿವಬಾಬಾನ ನೆನಪಿನ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಕಿರಣಗಳು ನನ್ನ ಮನಸ್ಸಿನೊಳಗಿರುವ ಎಲ್ಲಾ ವಿಕಾರಗಳನ್ನು, ಎಲ್ಲಾ ಹಳೆಯ ಅವಗುಣಗಳನ್ನು ಸಂಪೂರ್ಣವಾಗಿ ಭಸ್ಮ ಮಾಡುತ್ತಿವೆ. ನಾನು ಮಾಸ್ಟರ್ ಜ್ಞಾನಪೂರ್ಣ, ತಂದೆಯ ಜೊತೆ ಸದಾ ಸಮೀಪವಾಗಿದ್ದೇನೆ. ಯಾವುದೇ ವಿಘ್ನಗಳು ನನ್ನನ್ನು ತಟ್ಟಲಾರವು. ನನ್ನಲ್ಲಿ ಒಂದು ಅದ್ಭುತವಾದ, ಅಚಲ, ಅಡೋಲ, ಏಕರಸ ಸ್ಥಿತಿ ನಿರ್ಮಾಣವಾಗುತ್ತಿದೆ. ನಾನು ಸಂಪೂರ್ಣ ಪಾವನವಾಗುತ್ತಿದ್ದೇನೆ, ಒಳಗಿನಿಂದ ಶುದ್ಧವಾಗುತ್ತಿದ್ದೇನೆ. ಈ ಶಾಂತಿಯನ್ನು, ಈ ದಿವ್ಯ ಶಕ್ತಿಯನ್ನು ನನ್ನೊಳಗೆ ಹೀರಿಕೊಳ್ಳುತ್ತಿದ್ದೇನೆ. ಓಂ ಶಾಂತಿ, ಶಾಂತಿ, ಶಾಂತಿ. ಈ ಧ್ಯಾನದ ಆಳವಾದ ಶಾಂತತೆಯಲ್ಲಿ ಇಂದಿನ ಈ ಗಹನವಾದ ಜ್ಞಾನಮಂಥನವನ್ನ ಪೂರ್ಣಗೊಳಿಸೋಣ. ಈ ಸಂಭಾಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಮತ್ತು ಪ್ರಚೋದಕವಾದ ಚಿಂತನೆಯು ಮನಸ್ಸಿನಲ್ಲಿ ಸದಾ ಉಳಿಯಲಿ. ಇಂದು ಮಾಡುವ ಪ್ರತಿಯೊಂದು ಸಂಕಲ್ಪ, ಆಡುವ ಪ್ರತಿಯೊಂದು ಮಾತು ಮತ್ತು ಮಾಡುವ ಪ್ರತಿಯೊಂದು ಕರ್ಮವೂ ಮುಂದಿನ 21 ಜನ್ಮಗಳ ಭವಿಷ್ಯವನ್ನು ನಿರ್ಧರಿಸುವ ಬೀಜವಾಗಿದೆ.
ಕರ್ಮಕ್ಷೇತ್ರದ ಈ ಅದ್ಭುತವಾದ ಲೆಕ್ಕಾಚಾರದಲ್ಲಿ ಪ್ರತಿಕ್ಷಣವೂ ಬಿತ್ತನೆಯ ಸಮಯವೇ ಆಗಿದೆ. ಹಾಗಾದರೆ ಈ ಕ್ಷಣದಲ್ಲಿ ಮನಸ್ಸಿನ ನೆಲದಲ್ಲಿ ಯಾವ ಬೀಜ ಬಿತ್ತಲ್ಪಡುತ್ತಿದೆ? ಆ ಬೀಜವು ನಾಳಿನ ಸ್ವರ್ಗದ ಗರ್ಭಮಹಲ್ ಕಡೆಗೆ ಕೊಂಡೊಯ್ಯುವುದೇ ಅಥವಾ ಮತ್ತೆ ಅದೇ ಹಳೆಯ ಬಂಧನಗಳತ್ತ ಸೆಳೆಯುವುದೇ? ಈ ಪ್ರಶ್ನೆಯು ಅಂತರಂಗದಲ್ಲಿ ಸದಾ ಅನುರಣಿಸುತ್ತಿರಲಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.